ಎಲ್ಲರಿಗೂ ನಮಸ್ತೆ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಮಿಕ್ಸೆಡ್ ಸೊಪ್ಪಿನ ಪರಾಟ. ಅಂದರೆ ನಾನಿಲ್ಲಿ 4 ಥರದ ಸೊಪ್ಪು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೆಂತ್ಯದ ಸೊಪ್ಪು ಇಟ್ಕೊಂಡಿದ್ದೀನಿ, ಸ್ವಲ್ಪ ಪಾಲಕ್ ಇಟ್ಕೊಂಡಿದ್ದೀನಿ, ಇದು ಒಂದಲಗ ಅಂತೀವಿ ಅಥವಾ ಬ್ರಾಹ್ಮಿ ಅಂತ ಹೇಳ್ತೀವಿ, ಮತ್ತು ಬಸಳೆ ಸೊಪ್ಪು. ಇದನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ, ಒಂದು 4 ಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಗೋಧಿ ಹಿಟ್ಟು ಸ್ವಲ್ಪ, ಅಂದರೆ ಆಲ್ಮೋಸ್ಟ್ 1/2 kg ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ. ಒಂದು 10 ರಿಂದ 12 ಪರಾಟ ಮೇಲಾಗುತ್ತಿದ್ದು, ಮತ್ತು ಎಣ್ಣೆ ಬೇಯಿಸ್ಲಿಕ್ಕೆ ಕುಕ್ಕಿಂಗ್ ಆಯಿಲ್. ಇಷ್ಟು ಐಟಮಲ್ಲಿ ನೋ ಫುಡ್ ಕಲರ್, ನೋ ಕೆಮಿಕಲ್ಸ್. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಎಲ್ಲ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಕಮ್ಮಿ ನೀರಲ್ಲಿ ಒಂದು ರೌಂಡ್ ನುಣ್ಣಗೆ ರುಬ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ನೀವು ಯಾರಾದರೂ ಬೆಳ್ಳುಳ್ಳಿ ತಿನ್ನೋರಾದರೆ ಬೆಳ್ಳುಳ್ಳಿನೂ ಯೂಸ್ ಮಾಡ್ಬೋದು ಇದಕ್ಕೆ. ಮೆಂತ್ಯದ ಸೊಪ್ಪು, ಪಾಲಕ್, 15 ರಿಂದ 20 ಬ್ರಾಹ್ಮಿ ತೊಗೊಂಡಿದ್ದೀನಿ. ಚಿಕ್ಕದಿದ್ರೆ ಒಂದು 25-30 ತೊಗೋಬೋದು. ನಾನು ದೊಡ್ಡ ಇರೋದ್ರಿಂದ ಇಷ್ಟಿಷ್ಟಿದೆ, ಒಂದು 10-12 ತೊಗೊಂಡಿದ್ದೀನಿ ಅಷ್ಟೇ. 20 ಬಸಳೆ ಸೊಪ್ಪು ತೊಗೊಂಡಿದ್ದೀನಿ ನಾನು. ಇದು ಅಷ್ಟೇ, ತುಂಬ ದೊಡ್ಡ ಇರುತ್ತೆ, ಅದರಿಂದ 20 ಬಸಳೆ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಬಿಡೋಣ. ಸ್ವಲ್ಪ ಎಣ್ಣೆ, 1-2 ಸ್ಪೂನ್ ಅಷ್ಟು. ಇದನ್ನು ನುಣ್ಣಗೆ, ಕಮ್ಮಿ ನೀರಲ್ಲಿ ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಈಗ ಒಂದು ಬೌಲ್ಗೆ ನೀವು ಗೋಧಿ ಹಿಟ್ಟು ಇಟ್ಕೊಂಡಿದ್ವಲ್ಲ, ಒಂದು 1/2 kg ಗೋಧಿ ಹಿಟ್ಟು ತಗೊಂಡಿದ್ದೆ. ಇದಕ್ಕೆ ಈಗ ನುಣ್ಣಗೆ ರುಬ್ಬಿರೋ ಈ ಚಟ್ನಿ, ಅಂದರೆ ಮಿಕ್ಸಡ್ ಎಲ್ಲ ಸೊಪ್ಪು ಹಾಕಿದ್ದೀವಿ, ಇದನ್ನು ಹಾಕಿ ಕಲಿಸ್ಕೋಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಕಲರು. ಎಲ್ಲ ಮಿಕ್ಸಡ್ ಸೊಪ್ಪು ಹಾಕಿದ್ದೀವಿ. ಇಷ್ಟ ಇದ್ದವರು ಬೇವು ಕೂಡ ಹಾಕ್ಬೋದು, ಆದರೆ ಮಕ್ಕಳು ಇವ್ರಿಗೆ ಸ್ವಲ್ಪ ಕಹಿ ಅನಿಸುತ್ತೆ. ಕಲಸಿದ್ದೀನಿ. ಹೀಗೆ ಒಂದು 1/2 ಸ್ಪೂನ್ ಎಣ್ಣೆ ಹಚ್ಬಿಟ್ಟು, ಮೇಲೆ ಒಣಗಬಾರ್ದು ಅಂತ, ಒಂದು ಅರ್ಧ ಗಂಟೆ ಹೀಗೆ ಮುಚ್ಚಿಟ್ಬಿಡಿ. ಅರ್ಧ ಗಂಟೆ ನೆನೆಸಿಟ್ಟಿದ್ದೀವಿ ಹಿಟ್ಟನ್ನ ಕಲಸಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಇದನ್ನ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಲಟ್ಟಿಸ್ಕೊಳ್ಳೋದು. ಈ ಪರಾಟ ತುಂಬಾ ದಪ್ಪನೂ ಇರಬಾರ್ದು, ತುಂಬಾ ತೆಳ್ಳಗೂ ಬರಬಾರ್ದು. ಎಲ್ರಿಗೂ ಗೊತ್ತೇ ಇದೆ, ಆಸ್ ಇಟ್ ಈಸ್ ಎಲ್ಲ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಬ್ರಾಹ್ಮಿ, ಮೆಂತ್ಯ, ಪಾಲಕು, ಬಸಳೆ ಎಲ್ಲ ಒಂಥರ ದಿ ಬೆಸ್ಟ್ ಸೊಪ್ಪುಗಳನ್ನ ಇದಕ್ಕೆ ಯೂಸ್ ಮಾಡಿದ್ದೀವಿ ನಾವು. ಈ ಥರ ತುಂಬ ದಪ್ಪನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ, ಈ ಥರ ಲಟ್ಟಿಸ್ಬಿಟ್ಟು ಕಾವಲಿ ಬಿಸಿ ಆದಮೇಲೆ ಹೀಗೆ ಹಾಕಿ ಈ ಪರಾಟ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಥರದ ಸೊಪ್ಪನ್ನು ಉಪಯೋಗಿಸಿ ಹೇಗೆ ಪರಾಟ ಮಾಡ್ಬೋದು ಅನ್ನೋದು ತೋರಿಸೋದು.
ಎಸ್ಪೆಷಲಿ ಬ್ರಾಹ್ಮಿನ ಎಲ್ಲರೂ ಏನಕ್ಕೆ ಉಪಯೋಗಿಸ್ಬೋದು ಅಂತ ಎಲ್ರಿಗೂ ಕ್ವಶನ್ ಮಾರ್ಕ್. ಯಾವ್ದ್ಯಾವ್ದಕ್ಕೆ ಉಪಯೋಗಿಸ್ಬೋದು, ಏನು ಅಡುಗೆಗೆ ಉಪಯೋಗಿಸ್ಬೋದು. ಮಕ್ಕಳಿಗಿಂದ ದೊಡ್ಡವರವರೆಗೂ ಎಲ್ಲರಿಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪರಾಟ ಪ್ಲೇಟ್ ರೆಡಿ ಇದೆ. ಮೊಸರು ಬಜ್ಜಿ, ಹಸಿ ತರಕಾರಿಗಳು ಪ್ಲಸ್ ಉಪ್ಪಿನಕಾಯಿ. ನಿಮ್ಮ ಫೇವ್ರೆಟ್ ಉಪ್ಪಿನಕಾಯಿ ಜೊತೆ ಯಾವ್ದ್ರ ಬೇಕಾದ್ರ ಜೊತೆ ತಿನ್ನಿ. ಬಹಳ ಹೆಲ್ತಿ. ಟ್ರೈ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜನಾಂತರನ್ನ